ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಕೃತಿಕಾಸ್ ಲೈಫ್ ಸ್ಟೈಲ್ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಇವತ್ತು ರೆಸಿಪಿ ತೋರಿಸ್ತಾ ಇದ್ದೀನಿ. ಒಂದು ಸಿಂಪಲ್ಲಾಗಿ ಏನಿಲ್ಲ, ಡೆಸಿಕೇಟೆಡ್ ಕೊಕೊನಟ್ ಪೌಡ್ರ್ ಇತ್ತು, ಅದರಿಂದ ಒಂದು ಲಡ್ಡು ಮಾಡೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಕಡಾಯಿ ಇಟ್ಕೊಂಡಿದ್ದೀನಿ. ಕಡಾಯಿಗೆ ಒಂದು 10-15 ಗೋಡಂಬಿನ ಹಂಗೆ ಹುರ್ಕೋಬೇಕು, ಎಣ್ಣೆ ಏನು ಹಾಕ್ದಿರ ಹುರ್ಕೊಂಡು ಸೈಡ್ಗೆ ಎತ್ತಿಟ್ಕೊಂಡಿದ್ದಾದಮೇಲೆ ಡೆಸಿಕೇಟೆಡ್ ಕೋಕೋನಟ್ ಪೌಡ್ರ್ ಇದೆಯಲ್ವಾ, ಅದನ್ನು ಹುರ್ಕೋಬೇಕು ಸ್ವಲ್ಪ ಲೈಟಾಗಿ. ಅದಕ್ಕೆ ಸ್ವಲ್ಪ ಇಲ್ಲಿ ಕಡಾಯಿ ಒಂದು ಇಟ್ಕೊಂಡು ಸ್ವಲ್ಪ ತುಪ್ಪ ಹಾಕ್ಕೊಂಡು, ಸ್ವಲ್ಪ ಅಂದರೆ ಒಂದು 2-3 ಸ್ಪೂನ್ ಆಗುವಷ್ಟು, ಎಣ್ಣೆ ಏನು ಹಾಕೋದಿಲ್ವಲ್ಲ ಅದಕ್ಕೆ ತುಪ್ಪ ನೋಡ್ಕೊಂಡು ಹಾಕ್ಕೊಂಡು ಹುರ್ಕೋಬೇಕು. ಇದು ಮದುವೆಯಲ್ಲಿ ರೇಷನ್ ಸ್ವಲ್ಪ ಮಿಕ್ಕಿತ್ತು, ಅಲ್ಲಿಂದ ಎತ್ಕೊಂಬಂದಿದ್ದು. ಸರಿ, ಇದು ವೇಸ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಈ ಥರ ರೆಸಿಪಿ ಮಾಡಿಬಿಡೋಣ ಅಂತ ಹೇಳಿ ಮಾಡ್ತಾ ಇರೋದು. ಇವಾಗ ಅದು ಕೋಕೋನಟ್ ಪೌಡ್ರ್ ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕು. ಸೇಮ್ ರವೆ ಉಂಡೆ ಟೈಪೇ ಬರುತ್ತೆ, ಅದರಲ್ಲಿ ಏನು ಟೇಸ್ಟಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಗೊತ್ತಾಗುತ್ತೆ ಅಷ್ಟೇನೆ. ರವೆ ಉಂಡೆ ಬರುತ್ತಲ್ವ, ಆ ಥರನೇ ಬರುತ್ತೆ. ಇದೂ ಚೆನ್ನಾಗಿರುತ್ತೆ ಟೇಸ್ಟು, ಒಂದ್ಸಲ ಟ್ರೈ ಮಾಡಿ ನೋಡಿ. ಇವಾಗ ಇದಕ್ಕೆ ಅದನ್ನು ಹುರ್ಕೊಂಡು ಸೈಡ್ಗೆ ಎತ್ತಿಕೊಂಡಿದ್ದೀನಿ. ಇವಾಗ ಒಂದು ಮಿಕ್ಸಿ ಜಾರ್ಗೆ ಸಕ್ಕರೆ ಹಾಕ್ಕೊಂಡು, ಅದಕ್ಕೆ ಎಷ್ಟು ಬೇಕೋ ಅಷ್ಟು ಸಕ್ಕರೆ ಹಾಕ್ಕೊಂಡು, ಏಲಕ್ಕಿ ಫ್ಲೇವರ್ಗೆ ಅದನ್ನೇ ಸಕ್ಕರೆದಲ್ಲೇ ಹಾಕ್ಕೊಂಡ್ರೆ ಚೆನ್ನಾಗಿ ಪುಡಿ ಆಗುತ್ತಲ್ವ. ಸೊ ಹಂಗಾಗಿ ಚೆನ್ನಾಗಿ ಪುಡಿ ಮಾಡ್ಕೊಂಡಿದ್ದಾದಮೇಲೆ ಇಲ್ಲಿ ಉರಿತಾ ಇದ್ದೀವಲ್ಲ ಅದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋದು. ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಇದು ಸಕ್ಕರೆ ಪುಡಿ ಹಾಕಿದ್ಮೇಲೆ ಸ್ವಲ್ಪ ನೀರು ಬಿಟ್ಕೊಳ್ಳುತ್ತಲ್ವ, ಪಾಕ ಥರ, ಆ ಥರ ಆಗುತ್ತೆ. ಚೆನ್ನಾಗಿ ಮಿಕ್ಸ್ ಆಗಿಬಿಡುತ್ತೆ. ಒಂಥರ ಕೊಕೊನಟ್ ಬರ್ಫಿ ತಿಂದರೆ ಟೇಸ್ಟ್ ಯಾವ ಥರ ಬರುತ್ತೆ ಅದೇ ಥರನೇ ಇರುತ್ತೆ ಇದೂ. ಇವಾಗ ಚೆನ್ನಾಗಿ ಆಗಿದೆ. ಅದಕ್ಕೆ ಇವಾಗ ಕಂಡೆನ್ಸ್ ಮಿಲ್ಕು ಸ್ವಲ್ಪ ಎಷ್ಟು ಬೇಕೋ ಮಿಕ್ಸ್ ಮಾಡೋದು ಇದರಲ್ಲೇ ಅಲ್ವಾ, ಅದು ಉಂಡೆ ಕಟ್ಟಕ್ಕೆ ಬರಬೇಕು, ಅಷ್ಟು ಕ್ವಾಂಟಿಟಿ ಹಾಕ್ಕೊಂಡ್ರೆ ಸಾಕು. ಇದು ಕಂಡೆನ್ಸ್ ಮಿಲ್ಕ್ ಇಲ್ಲ ಅಂದರೆ ಹಾಲು ಕೂಡ ಹಾಕ್ಕೋಬೋದು, ಹಾಲು ಮಿಕ್ಸ್ ಮಾಡಿ ಹಾಕ್ಕೋಬೋದು. ಇವಾಗ ಇದು ಉಂಡೆ ಕಟ್ಟೋ ಅದಕ್ಕೆ ಬಂದಿದೆ. ಬಿಸಿ ಇರೋವಾಗಲೇ ಉಂಡೆ ಕಟ್ಕೋಬೇಕು, ತಣ್ಣಗಾದ್ಮೇಲೆ ಉಂಡೆ ಕಟ್ಟೋಕ್ಕಾಗೋದಿಲ್ಲ. ನೋಡಿ, ಈ ಥರ ಉಂಡೆ ಕಟ್ಕೊಂಡ್ರೆ ಆಯಿತು. ಕೊಕೊನಟ್ ಲಡ್ಡು ಸೂಪರಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ, ಕಮೆಂಟಲ್ಲಿ ತಿಳಿಸಿ ಆಯಿತಾ, ಹೇಗೆ ಬಂದಿತ್ತು ಟೇಸ್ಟು ಅಂತ. ಇವಾಗ ನಮ್ಮ ಹಸು 2 ಹಸು ಫಲ ಆಗಿತ್ತು. ಅದರಲ್ಲಿ ಒಂದು ಹಸು 1 ವಾರ ಮುಂಚೆ ಆಗ್ತು, ಇನ್ನೊಂದು ಹಸು ಇನ್ನೊಂದು ವಾರ ಬಿಟ್ಕೊಂಡು ಇನ್ನೊಂದು ವಾರ ಹೋಗಬೇಕು. ಅದು ಕೂಡ ಅದು ವಿಡಿಯೋ ಏನು ಮಾಡ್ಕೊಂಡಿಲ್ಲ. ಈ ಹಸು ಇದ್ದವಾಗ ನಾನು ಮನೇಲಿದ್ದೆ, ಸರಿ ಅಂದ್ಬಿಟ್ಟು ಅದನ್ನು ವಿಡಿಯೋ ಮಾಡಿಕೊಂಡೆ. ಕರು ಸೂಪರಾಗಿ ಸಾಕಿತ್ತು, ಚೆನ್ನಾಗಿದೆ ಕರು ಕೂಡ. ನೋಡಿ,
ಕರು ಬರಬೇಕಾದ್ರೆ ಒಂದು ಸ್ವಲ್ಪ ನಾವು ಸಪೋರ್ಟ್ ಮಾಡಿಕೊಂಡ್ರೆ ಬೇಗ ಬಂದ್ಬಿಡುತ್ತೆ. ಅದಕ್ಕೆ ಬಿಟ್ಟರೆ ಸ್ವಲ್ಪ ಕಷ್ಟ ಆಗುತ್ತೆ ಪಾಪ. ಅದಕ್ಕೆ ಹೆಣ್ಣು ಕರು ಹಾಕಿದೆ. ಈಗ ನೋಡ್ಕೊಳ್ರಿ, ಎದ್ಬಿಡುತ್ತೆ ಈ ಹಸು ಕರು ಮೇಲೆ. ಇದು ನಮ್ಮ ಮನೇಲಿ ಹೆಂಗೆ ಗೊತ್ತಾ, ಕರುನ ಮುಚ್ಚಿಡಲ್ಲ, ಅದಕ್ಕೆ ಡೈರೆಕ್ಟ್ ಬಿಟ್ಟುಬಿಡೋದು. ಕರು ಬಿಟ್ಟು ಹಾಲು ಕರೆಯೋದು. ನಾನು ಕೆಲವೊಂದು ವೀಡಿಯೋಗಳಲ್ಲೆಲ್ಲ ನೋಡಿದ್ದೀನಿ, ಕರುನ ಮುಚ್ಚಿಟ್ಬಿಟ್ಟು ಅದಕ್ಕೆ ಹಾಲು ಕೊಡ್ತಾರೆ. ನಮ್ಮ ಮನೇಲಿ ಈ ಥರ ಹಸುಗಳು ಕೇಳಲ್ಲ, ಕರುಗಳು ಬಿಟ್ರೇ ಹಾಲು ಕರೆಸೋದು, ಇಲ್ಲಾಂದರೆ ಕರೆಸೋದಿಲ್ಲ. ಇದು ನಮ್ಮದು ಹಸು ತೊಳೆಯೋದು ಪಂಪು ಸ್ವಲ್ಪ ಪ್ರೆಷರ್ ಕಮ್ಮಿ ಇತ್ತು, ನೀರು ಬರ್ತಾಯಿತ್ತು, ಆದರೆ ಪ್ರೆಷರ್ ಬರ್ತಾಯಿದ್ದಿಲ್ಲ. ನೋಡಿ, ನಮ್ಮ ಮನೆಯವ್ರು ಮೋಟ್ರೆಲ್ಲ ಇಟ್ಟು ನೋಡಿದ್ರು, ಆಗಿಲ್ಲ ಅದು. ಸರಿ ಅಂತ ಹೇಳ್ಬಿಟ್ಟು ನೀರು ಸೇದಿನೇ ಹಸುಗಳೆಲ್ಲ ತೊಳೆದು ಮೇಯಕ್ಕೆ ಬಿಟ್ವಿ. ಇವಾಗ ನಮ್ಮ ಮನೆಯವರು ಹಸುಗಳ ಹತ್ರ ಹೋಗಿದ್ದಾರೆ. ಸೊ ಅದಕ್ಕೋಸ್ಕರ ನಾನು ಇಲ್ಲಿ ಹಸು ಮನೆ ತೊಳೆಯೋದಕ್ಕಂತ ನೀರು ಸೇದ್ಕೊತಾ ಇದ್ದೀನಿ. ಇದು ಕರು ಬಂದು ಇಷ್ಟು ದೊಡ್ಡ ಕರು ಆಗಿದೆ, ಆದರೆ ಅವ್ರ ಅಮ್ಮ ಹತ್ರ ಹಾಲು ಕುಡಿಯುತ್ತೆ. ಅದಕ್ಕೋಸ್ಕರ ಇಲ್ಲೇ ಒಳಗಡೆನೇ ಕಟ್ಟಾಕಿರ್ತೀವಿ, ಬಿಡೋದಿಲ್ಲ. ನೋಡಿ ಹಸು ಮನೆಯೆಲ್ಲ ಎಷ್ಟು ಗಲೀಜಾಗಿದೆ ಅಂತ. ಅದನ್ನೆಲ್ಲ ತೊಳಿಬೇಕು, ಹಂಗೆ ಬಿಟ್ಟರೆ ಚೆನ್ನಾಗಿರಲ್ಲ. ಇದು ನೆನ್ನೆ ಹೇಳಿದ್ನಲ್ವಾ ಇದಿರೋದು ಹಸು ಅಂತ ಹೇಳಿ. ನೋಡಿ, ಅದನ್ನು ತೊಳಿಬೇಕು, ಮತ್ತು ಹಸು ಮನೆಯೂ ತೊಳಿಬೇಕು. ಪಕ್ಕದಲ್ಲಿರೋದು ಇನ್ನೊಂದು ಹಸು ಫಲ ಬಿದ್ದಿರೋದು, ಅದು ಕೂಡ ಮನೇಲೇ ಕಟ್ಟಾಕಿದ್ದೀವಿ, ಬಿಟ್ಟಿಲ್ಲ. ಅದಕ್ಕೆ ಸ್ವಲ್ಪ ಓಡಾಡೋದು ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು. ಕರು ನೋಡಿ ಎಷ್ಟು ಕ್ಯೂಟಾಗಿದೆ, ಆ ಕಡೆ ಮಲ್ಕೊಂಡಿದೆ. ತೋರಿಸ್ತಾ ಇದ್ದೀನಿ ನೋಡ್ರಿ, ಎಷ್ಟೊಂದು ಇದಾಗಿದೆ ಅಂತ ಹಸು ಮನೆ. ಇದೆಲ್ಲ ಹಂಗೆ ಬಿಟ್ಟರೆ ಹೆಂಗಿರುತ್ತೆ ಹೇಳ್ರಿ. ಮೋಟ್ರ್ ಇದ್ದಿದ್ರೆ ಅದರಲ್ಲಿ ತೊಳ್ಕೊಂಡು ಬಂದ್ಬಿಡ್ತಾ ಇದ್ವಿ. ಮೋಟ್ರ್ ಎತ್ಕೊಂಡು ಹೋಗೋಕ್ಕೆ ಟೈಮ್ ಇಲ್ಲ ನಮ್ಮ ಮನೆಯವ್ರಿಗೆ. ಸೊ ಹಂಗಾಗಿ ನಾನಿಲ್ಲಿ ನೀರು ಸೇದಿ ತೊಳೆಯೋಣ ಅಂತ ಹೇಳ್ಬಿಟ್ಟು ನೀರು ಎತ್ಕೊಬಂದು ಹಾಕ್ಕೊಳ್ತಾ ಇದ್ದೀನಿ. ಪದೇ ಪದೇ ಒಂದೊಂದು ಬಕೆಟೇ ತಂದು ಹಾಕ್ಕೊಂಡು ತೊಳೆಯೋದಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು. ನೋಡಿ, ಪೈಪೆಲ್ಲ ಎಳೆದು ಬಿಟ್ಟಿದ್ವಿ, ಚೆಕ್ ಮಾಡಿದ್ವಿ, ನೀರು ಸರಿಯಾಗಿ ಬಂದಿಲ್ಲ ಅಂತ ಹೇಳ್ಬಿಟ್ಟು ತಿರ್ಗಾ ಮತ್ತೆ ಎತ್ತಾಕ್ಬಿಟ್ಟು ಸೈಡ್ಗೆ ನೀರು ಸೇದ್ತಾ ಇರೋದು. ನೀರು ಸ್ವಲ್ಪ ಒಳಕ್ಕೋಗ್ಬಿಟ್ಟಿದೆ, ಹೇಳಿದ್ದೀವಿ ನೀರಿಗೆ. ನಾವು ಇಲ್ಲಿ ನೀರಿಗೆ ಸ್ವಲ್ಪ ಪ್ರಾಬ್ಲಮ್ ಇದೆ, ಅದಕ್ಕೋಸ್ಕರ ಬರೀ ಒಡ್ಸ್ಕೊಳ್ಳೋದು ಸಂಪಿಗೆ ನೀರು. ಇದು ನಾವು ಇಲ್ಲಿ ಶಿಫ್ಟ್ ಮಾಡಿದ್ದೀವಿ ಹೊಲ್ದ ಹತ್ರ ಶೆಡ್ಗೆ. ಹಸುಗಳನ್ನ ಮನೆ ಹತ್ರ ಇದ್ವಲ್ಲ ಫಸ್ಟು, ಇವಾಗ ಮನೆ ಹತ್ರ ಕಟ್ಟೋಕ್ಕಲ್ಲ, ಇಲ್ಲಿ ಹೊಲ್ದ ಹತ್ರ ಇರೋ ಶೆಡ್ಡಲ್ಲಿ ಕಟ್ಟಾಕೋದು. ಇವಾಗ ಸಗಣಿ ಬುಟ್ಟಿಗಳೆಲ್ಲ ಎತ್ಕೊಂಡೋಗಿ ಹೊಲದಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಜೋಳ ಚೆಲ್ಲಬೇಕು, ಅದಕ್ಕೋಸ್ಕರ ಅಲ್ಲಲ್ಲೆಲ್ಲ ಹಾಕ್ಕೊಂಡು ಬಂದ್ಬಿಡೋದು. ಅದನ್ನೇನು ಗುಡ್ಡೆ ಹಾಕೋದು ಬೇಡ ಅಂತ ಹೇಳ್ಬಿಟ್ಟು. ಇಷ್ಟು ಮಾಡೋಷ್ಟರಲ್ಲಿ 12:30 ಟೈಮ್ ಆಗೇ ಹೋಯ್ತು, ಇನ್ನೂ ತೊಳೆದಿಲ್ಲ. ಸರಿ, ಮಗಳಿಗೆ ಹಾಫ್ ಡೇ ಎಕ್ಸಾಮ್ ನಡೀತಾ ಇದೆ, ಕರ್ಕೊಂಬಂದ್ಬಿಟ್ಟು ಆಮೇಲೆ ತೊಳ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟೇ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ಹಾಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಬಾಯ್.